ಹಲೋ ಮೈ ಗೈಸ್, ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ಅರ್ಜೆಂಟ್ ಅಲ್ಲಿ ಇವತ್ತು ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಮಾತ್ರ ಟಾಯ್ಲೆಟ್ ಇಂದ ಹೊರಗೆ ಬಂದು ಒಂದು ಹಲೋ ಮೈ ಗೈಸ್ ಗೆ ರಿಯಾಕ್ಷನ್ ಕೊಟ್ಟದ್ದು, ಅದು ಫೈಲ್ ಆಯ್ತು. ಇದ್ದ ರೂಮ್ ಇಂದ ಸ್ವಲ್ಪ ಹೊರಗಡೆ ಬಂದು ನೋಡಿದ್ರೆ ಈ ಚಿಕ್ಕ ಊರಲ್ಲಿ ದೊಡ್ಡ ದೊಡ್ಡ ಬಸ್ ಈಗ ಯಾವ ಗಲ್ಲಿಗೂ ಕೂಡ ಸರ್ವಿಸ್ ನೋಡಿದ ಮೇಲೆ ಸ್ವಲ್ಪ ತಂದ್ಮೇಲೆ ಅಲ್ಲಿ ಬಸ್ ಎಲ್ಲ ಫುಲ್ ಬ್ಲಾಕ್ ಮತ್ತೆ ವಾರ್ನ್ ಇದೆ ಕಚ್ಚರನೆ. ಊರಿನ ಮೈನ್ ಹೈಲೈಟ್ ಇದೇನೆ ಅಶ್ವಿನ್ ಅಕ್ಕನ ಮೆಡಿಕಲ್ ಹತ್ರನೇ ರಮೇಶನ ಬಾರ್ ಅಂಗಡಿ. ಜನ ಎಲ್ಲ ರಮೇಶನ ಹತ್ರನೇ. ರಮೇಶ್ ಅಂದ್ರೆ ಅಷ್ಟು ಪ್ರೀತಿ ಜನರಿಗೆ. ಅಲ್ಲಿ ಹೋಗೋದರಲ್ಲಿ ಒಂದು ಜ್ಯೂಸ್ ಕುಡಿಯುವಂತ ನಿಲ್ಲಿಸಿದ್ದು. ಆರ್ ಬೈ ನಂತರ ನಾನು ಮಾತ್ರ ಆರ್ಡರ್ ಮಾಡಿದ ಒಂದು ಮಿಕ್ಸ್ ಫ್ರೂಟ್. ಶಮ್ಮಾಸ್ ಮಾತ್ರ ಆರ್ಡರ್ ಮಾಡಿದ ಬಾದಾಮ. ನನಗೆ ಸ್ವಲ್ಪ ನಂದು ಮಿಕ್ಸ್ ಫ್ರೂಟ್ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟದ. ನಾನು ಅರ್ಧಕ್ಕರ್ಧ ಖಾಲಿ ಮಾಡಿದ್ದೇನೆ ಕೂಡ. ಶಮ್ಮಾಸ್ ತೆಗ್ದ ಬಾದಾಮ್ ಅಂತೂ ವೆರಿ ಬ್ಯಾಡ್, ಟೇಸ್ಟೇ ಇಲ್ಲ. ಮಿಕ್ಸ್ ಫ್ರೂಟ್ ಮಾತ್ರ ಪಾಸ್. ಅಲ್ಲಿಂದ ಪೆಟ್ರೋಲ್ ಬಂಕ್ ಗೆ ಬಂದು ಒಂದು 2000 ರೂಪಾಯಿ ಪೆಟ್ರೋಲ್ ಕೂಡ ಹಾಕಿಸಿದೆ. ಅಲ್ಲಿಂದ ಸೀದಾ ನಮ್ಮ ನಡೆ ಚಿಕ್ಕಬಳ್ಳಾಪುರ ಕಡೆ ಹೋಗುವ ದಾರಿಯಲ್ಲಿ ನಮ್ಗೆ ದ್ರಾಕ್ಷಿ ಗಿಡಗಳು ಕೂಡ ಕಾಣ್ಲಿಕ್ಕೆ ಸಿಕ್ತು. ಇವತ್ತು ಬಂದ ರೋಡ್ ಅಲ್ಲಿ ಫುಲ್ ದ್ರಾಕ್ಷಿ ಗಿಡಗಳು, ಫುಲ್ ರೈತರ ಸಾಮ್ರಾಜ್ಯ. ಮಾತ್ರ ಅಲ್ಲ, ದೂರದಲ್ಲಿ ಒಂದು ಪರ್ವತ ಕೂಡ ಕಾಣ್ಲಿಕ್ಕೆ ಸಿಕ್ತು. ಏನಾಗುವಾಗ ನಾವಂತೂ ಚಿಕ್ಕಬಳ್ಳಾಪುರ ರೀಚ್ ಆದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಇದು ಮೆಟ್ಲು ಹತ್ತದು ಸುಮ್ನೆಲ್ಲ ಮಕ್ಕಳೇ, ಇಲ್ಲಿ ರೂಮ್ ಇದೆ. ಅದಕ್ಕೆ ಅತಿ ಸಮಾಜಿ ಅಂತ ಅರ್ಧ ಸಾಕಾಗಿ ಹೋಗಿದೆ. ಕಂತ ರೂಮ್ ಕ್ಲೀನ್ ಮಾಡ್ತಾ ಇದ್ರು, ಸ್ವಲ್ಪ ಹೊತ್ತು ವೈಟ್ ಮಾಡಿ ಅಂತ ಹೇಳಿದ್ರು. ಹೊರಗಡೆ ಟೈಮಲ್ಲಿ ಸಮಾಜ್ನ ಏನೋ ಒಂದು ಕಿತಾಪತಿ ನೋಡ್ತಾ ಇರೋದು ನೀವು. ಮಾತ್ರ ಅಲ್ಲ, ಸಮಾಜ್ನ ಬಾಕ್ಸಿಂಗ್ ಕೂಡ ಇದೆ ಇಲ್ಲಿ. ಹಾಗಾದ್ರೆ ಉಳಿದ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.